ಬಲದಂಡೆ ಕಾಲುವೆಗೆ ನೀರು ಬಿಡಲು ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ರು. ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಳೆ ಇಲ್ಲ, ಬೆಳೆ ಇಲ್ಲ, ಕಾಲುವೆಗೂ ನೀರಿಲ್ಲ. ಇದರಿಂದಾಗಿ ರೈತರು ಕಂಗಾಲಾಗಿದ್ದಾರೆ ಎಂದು ತಮ್ಮ ಅಳಲು ತೋಡಿಕೊಂಡ್ರು. ನೀರಿಗಾಗಿ ಅನ್ನದಾತರು ರೊಚ್ಚಿಗಿದ್ದು ರಸ್ತೆಯ ಮಧ್ಯೆ ಕುಳಿತು ಪ್ರತಿಭಟಿಸಿದ್ರು. ಮತ್ತು ಹಳ್ಳಿ ಎಲ್ಲ ರೈತ ಬಾಂಧವರು ಗುರು ಹಿರಿಯರು ಸೇರಿ ನೀರಿಗಾಗಿ ಹೋರಾಡುವಂಥ ಪರಿಸ್ಥಿತಿ ಬಂದೈತಿ. ಯಾಕಂದ್ರೆ ವರ್ಷ ಮಳಿನೂ ಹಾಕಿತ್ತು, ಈ ವರ್ಷ ಮಳಿನೂ ಇಲ್ಲ. ದನಕರ್ಗಳು ನೀರು ಕುಡಿಯೋ ಪರಿಸ್ಥಿತಿ ಇಲ್ಲೀಗ. ಬೇರೆ ಕಡೆ ಇದ್ದಲ್ಲಿ ಹೋಗಿ ತಂದು ಕುಡಿಯೋ ಪರಿಸ್ಥಿತಿ ಬಂದೈತಿ. ಈ ಮೊದಲಾಗಿ ನಮ್ಮ ರೈತರೆಲ್ಲರೂ ಕೂಡಿ ಬಾಗಲಕೋಟೆ DC ಅವ್ರಿಗೆ ಆಗಲಿ, ಹಿಡಕಲ್ ಡ್ಯಾಮ್ ಈ ಕಿನಾಲ್ಗೆ ಸಂಬಂಧಪಟ್ಟಂಥ SC ಅವ್ರಿಗೆ ಆಗಿ ಲೆಟ್ರ್ ಕೊಟ್ಟು 20 ದಿವಸ ಆಗೈತಿ. ನೀರು ಬಿಡ್ರಿ ರೈತರು ಭಾಳ ಕಂಗಾಲ್ ಪರಿಸ್ಥಿತಿ ಒಳಗದಾರ ಅಂತೇಳಿ. ಬೆಳಗಾವಿ ಜಿಲ್ಲೆಯಿಂದ ಬಾಗಲಕೋಟೆ ಜಿಲ್ಲೆಯವರೆಗೆ ಒಟ್ಟು 199 ಕಿಲೋಮೀಟರ್ ಉದ್ದದ ಘಟಪ್ರಭಾ ಬಲದಂಡೆ ಕಾಲುವೆ ಇದ್ರೂ ಕಾಲುವೆಗೆ ನೀರು ಹರಿಸದಿರುವುದರಿಂದ ಲೋಕಾಪುರ ಭಾಗದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಅಸಮಾಧಾನಗೊಂಡರು. ನೀರು ಬರಬೇಕಂತೇಳಿ RC ಮೇಡಮ್ ಥ್ರೂ 2 ಜಿಲ್ಲಾಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಹೋಗಿದೆ. ಆಮೇಲೆ ನಾವು ಅಫಿಷಿಯಲಿ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ಆಮೇಲೆ ಮೊನ್ನೆ ತಮ್ಗೆ ಗೊತ್ತಿರೋ ಪ್ರಕಾರ ನಮ್ದು CM ಸಹ ನೇರ ಸಂವಾದ ಕಾರ್ಯಕ್ರಮ ಇತ್ತು. ಆ ನೇರ ಸಂವಾದ ಕಾರ್ಯಕ್ರಮದಲ್ಲಿ ಇದೇ ವಿಷಯವನ್ನು ನಮ್ಮ AC ಮೇಡಮ್ ಅವರು ಪ್ರಸ್ತಾಪನೆ ಮಾಡಿದ್ದಾರೆ. ಅದಾದ್ಮೇಲೆ ಅಂತ ಅಲ್ಲಿಂದ ಇರ್ತಕ್ಕಂಥ IC ಅವರು ನಮ್ಮ SP ಸರ್ಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಫಾಲೋ ಅಪ್ ಮಾಡಿಸ್ತಾ ಇದ್ದಾರೆ. ಈಗ ನೀರು 2 ಸಲ ಬಿಟ್ಟಿದ್ದಾರೆ. ಮೊದಲು ಒಂದು ಸಲ ಬಿಟ್ಟಿದ್ದಾಗ ನೀರು ಬಂದಿಲ್ಲ, ನಮ್ಗೆ 1.5 TMC ಬಿಟ್ಟಾಗ ಬಂದಿಲ್ಲ. ಈಗ ಸೆಕೆಂಡ್ ಟೈಮ್ ಬಿಟ್ಟಾಗೂ ಇನ್ನೂ ಬಂದಿಲ್ಲ, ರೀಚ್ ಆಗಿಲ್ಲ ನಮಗೆ. ಈಗ ಏನಾಗಿದೆ ಅಂದರೆ ಹಿಡ್ಕಲ್ ಜಾಮ್ಗೆ ನಮ್ಗೆ ಜಲಾಶಯದಲ್ಲಿ ಇದೆ, ಒಂದು ಪ್ರಮಾಣದಲ್ಲಿ ಇದೆ. ಇವಾಗ ನಾವು ಅದನ್ನ ಒಂದು ಪ್ರಮಾಣದಲ್ಲಿ ಇದೆ, ಬರಬೇಕಾಗತ್ತೆ. ಆ ನೀರನ್ನು ನಾವು ಸತತವಾಗಿ ಹರಿಯುವಂಥ ವ್ಯವಸ್ಥೆನ ಮಾಡ್ತೀವಿ. ಈಗೇನಾಗಿದೆ ಅಂದ್ರೆ ಅಲ್ಲಿ ರೈತರು ಕೆಲವೊಂದು ಜನ ಬಂದ ನೀರನ್ನು ಅವರೇ ಯೂಸ್ ಮಾಡ್ಕೊತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ಗೆ ನಾವು ಕಮ್ಯುನಿಕೇಶನ್ ಮಾಡಿದ್ದೀವಿ. ಇವಾಗ ತಮಗೆ ಗೊತ್ತಿರೋ ಪ್ರಕಾರ ಕುನಾಳಕ್ಕೆ ನೀರು ಬಂದಿದೆ, 115+ ಬಂದಿದೆ. ಮಾರ್ನಿಂಗ್ ನಿನ್ನೆ 113, 11 ಇತ್ತು, ಇವತ್ತು 115+ ಬಂದಿದೆ. ಇನ್ನೂ ಸ್ವಲ್ಪ ಅದು ಕ್ಲಿಯರ್ ಆದ ತಕ್ಷಣ ಇನ್ನು ಒಂದು 5 ರಿಂದ 6 ಬರಬೇಕು ಅಷ್ಟೇ. ನಮ್ದು ಹಲಕಿ ಫಸ್ಟ್ ವಿಲೇಜ್ ಬರುತ್ತೆ, ಹಲಕಿಗೆ ಬಂದು ಜಾಯ್ನ್ ಆಗುತ್ತೆ. ಸೊ ನಮ್ಮ ಅಂದಾಜು ಪ್ರಕಾರ ಇವತ್ತು ರಾತ್ರಿ ಅಥವಾ ನಾಳೆ ಬರುವಂತ ವ್ಯವಸ್ಥೆ ಆಗುತ್ತೆ. ನಾನು ಇವಾಗ ಇಲ್ಲಿ ಬರೋಕ್ಕಿಂತ ಮೊದಲು ಜಿಲ್ಲಾಧಿಕಾರಿ ಜೊತೆ ಮಾತಾಡಿ, ಶಾಸಕರ ಜೊತೆ ಮಾತಾಡಿ, AC ಅವ್ರ ಜೊತೆ ಮಾತಾಡಿ, GRBC ಅವರು AWW ಇಬ್ಬರ ಜೊತೆ ಮಾತಾಡಿದ್ದೀನಿ. ಆ ವಿಷಯನ ತಿಳ್ಕೊಂಡ್ಬಂದಿದ್ದೀನಿ. ತಾವು ದಯವಿಟ್ಟು ಇನ್ನೊಂದು 2 ದಿನ ಸಹಕಾರ ಕೊಡಿ. ಮಳೆ ಕೈಕೊಟ್ಟಿರುವ ಬೆನ್ನಲ್ಲೇ ಕಾಲುವೆ ನೀರು ಇಲ್ಲದೆ ಬೆಳೆಗಳು ಒಣಗುವ ಆತಂಕ ಎದುರಾಗಿದೆ. ನೀರಿಲ್ಲದೆ ರೈತರು ಅತಂತ್ರ ಸ್ಥಿತಿಗೆ ತಲುಪಿದ್ದು ತಕ್ಷಣ ಕಾಲುವೆಗೆ ನೀರು ಹರಿಸುವಂತೆ ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ರೈತರು ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ ತಹಶೀಲ್ದಾರ್ ಚಿಕ್ಕಪ್ಪ ನಾಯಕ್ ಭೇಟಿ ನೀಡಿದ್ರು. ರೈತರ ಅಹವಾಲು ಆಲಿಸಿದ ಅವರು ತಕ್ಷಣ ಸಂಬಂಧಪಟ್ಟವರ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದ್ರು. ಆದರೂ ರೈತರ ಅಸಮಾಧಾನ ಕಮ್ಮಿಯಾಗಿರಲಿಲ್ಲ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ TV ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.